ದರ್ಶನ್ ಅವ್ರ ಬಗ್ಗೆ ದರ್ಶನ್ ಒಳ್ಳೆಯವರೇ. ಆದರೆ ತಪ್ಪಿತಸ್ಥರಾದ್ಮೇಲೆ ನಾವು ಅವ್ರು ಕೆಟ್ಟವರು ಅಂತೂ ನಾವು ಹೇಳಕ್ಕೆ ಬರಲ್ಲ, ಒಳ್ಳೆಯವರು ಅಂತೂ ಹೇಳಕ್ಕೆ ಬರಲ್ಲ. ಕನ್ನಡ ಇಂಡಸ್ಟ್ರೀಸ್ ಬೇಕಾಗಿದ್ದಾರೆ ಅಷ್ಟೇ ಹೊರತು ಬೇರೆ ಬಡ ಬಗ್ಗರುಗಳ ಜನಗಳಿಗೆ ಏನು ಉದ್ಧಾರ ಮಾಡಿದ್ದಾರೆ ಅದರಲ್ಲಿ. ಮೂವಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಬೇಕಾದಕ್ಕೆ ಮಾಡ್ಕೊತಾ ಇದ್ದೀರಿ ಫಿಲಮ್ ತೆಗಿಯೋದನ್ನ. ನೀವು ಸರ್ಕಾರಕ್ಕೆ ಅಂತ ಕೊಡ್ತೀರಾ, ಬಡವ್ರ ಬಗ್ಗರಿಗೆ ಹಳ್ಳಿಗಳಿಗೆ ಹೋಗಿ ನೀವೇನು ಸಾಕಾರ ಮಾಡ್ತೀರಾ, ಅವು ಬಡವನವನಿಗೆ ಒಂದು 2 ಎಕರೆ ಜಮೀನು ತಗೊಡ್ತೀರಾ, ಅಥವಾ ಯಾವನ ಕೆಲ್ಸಕ್ಕೆ ಹೋಗ್ಬೇಕಂತ ನಾವು ದುಡ್ಡು ಕೊಟ್ಟು ಖರ್ಚು ಮಾಡಿ ಕೆಲ್ಸಕ್ಕೆ ಸೇರಿಸ್ತೀರಾ, ಏನು ಮಾಡ್ತೀರಾ? ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ಮೇಲೆ ಏನೋ ಒಂದು ಆಪಾದನೆ ಮಾಡಿದ್ದೀನಿ, ನಿಮಗೆ ಸೀರಿಯಸ್ಗೆ ತೊಂದರೆ ಬಂದಿದೆ, ಹೊಡೆದಿದ್ದೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರುವಂತ ನಟ ದರ್ಶನ್ ಇವಾಗ ಕನ್ನಡ ಇಂಡಸ್ಟ್ರೀಸಿಗೆ ಬೇಕಾಗಿದ್ದಾರೆ ಅಷ್ಟೇ ಹೊರತು ಬೇರೆ ಬಡ ಬಗ್ಗರುಗಳ ಜನಗಳಿಗೆ ಏನು ಉದ್ಧಾರ ಮಾಡಿದ್ದಾರೆ ಅದರಲ್ಲಿ. ಎಷ್ಟು ಕುಟುಂಬಗಳು ಅವರಿಂದ ಜೀವನ ನಡೆಸುತ್ತಲ್ಲ. ಯಾವ್ದು ಐಡೆಂಟಿಫೈ ತೋರಿಸಿ. ಯಾಕಂದ್ರೆ ಒಂದು ಮೂವಿ ಸ್ಟಾರ್ಟ್ ಆಯ್ತು ಅಂದ್ರೆ ಅದರಿಂದ ಎಷ್ಟೋ ಕುಟುಂಬಗಳ ಜೀವನ ಮಾಡುತ್ತಲ್ವಾ. ಮೂವಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಬೇಕಾದಕ್ಕೆ ಮಾಡ್ಕೊತಾ ಇದ್ದೀರಿ ಫಿಲಮ್ ತೆಗಿಯೋದನ್ನ. ನೀವು ಸರ್ಕಾರಕ್ಕೆ ಅಂತ ಕೊಡ್ತೀರಾ, ಬಡವ್ರ ಬಗ್ಗರಿಗೆ ಹಳ್ಳಿಗಳಿಗೆ ಹೋಗಿ ನೀವೇನು ಸಾಕಾರ ಮಾಡ್ತೀರಾ, ಅವು ಬಡವನವನಿಗೆ ಒಂದು 2 ಎಕರೆ ಜಮೀನು ತಗೊಡ್ತೀರಾ, ಅಥವಾ ಯಾವನ ಕೆಲ್ಸಕ್ಕೆ ಹೋಗ್ಬೇಕಂತ ನಾವು ದುಡ್ಡು ಕೊಟ್ಟು ಖರ್ಚು ಮಾಡಿ ಕೆಲ್ಸಕ್ಕೆ ಸೇರಿಸ್ತೀರಾ, ಏನು ಮಾಡ್ತೀರಾ? ಏನು ಮಾಡಲ್ಲ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರುವಂತ ನಟ ದರ್ಶನ್ ಅವರು ಕೂಡ ಇವಾಗ ರೇಣುಕಾಸ್ವಾಮಿ ಕೊಲೆ ಆರೋಪದಿಂದ ಕರ್ನಾಟಕದಲ್ಲಿ ಎಲ್ಲ ಕಮ್ಯುನಿಟಿನವ್ರೂ ಫಿಲಮ್ ಹೀರೋಗಳಿದ್ದಾರೆ. ದರ್ಶನ್ ಒಬ್ಬರೇ ಅಲ್ಲ, ಆಯ್ತಾ? ನಾವು ಆಗ ಎಲ್ಲರನ್ನೂ ಅದೇ ಥರ ಪರಿಗಣಿಸೋಕ್ಕಾಗಲ್ಲ. ಯಾರು ಸರ್ಕಾರದಲ್ಲಿ ಇದ್ಕೊಂಡು ಜನಗಳನ್ನು ಮತ್ತು ವಿಲೇಜ್ಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಇದನ್ನೆಲ್ಲ ಯಾವುದು ಓಲ್ಡ್ ಏಜು ಮತ್ತು ವೃದ್ಧಾಶ್ರಮಗಳು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರಲ್ಲ, ಅಂಥವ್ರುಗಳಿಗೆ ಏನಾದ್ರು ಒಂದು ಸಾಕಾರ ಮಾಡ್ಬೋದು ನಾವು. ಬೇರೆ ರೇಣುಕಾಸ್ವಾಮಿ ಕೊಲೆ ಆರೋಪದಿಂದ ಜೈಲು ಸೇರಿರೋ ದರ್ಶನ್ ಅವರು ಜೈಲಲ್ಲಿ ಕೂತ್ಕೊಂಡು ಸಿಗರೇಟ್ ಸೇತ್ಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿದ್ದಾರೆ, ರೆಸಾರ್ಟಲ್ಲಿ ಇರೋ ಥರ ಇದ್ದಾರೆ, ರಾಜ್ಯದತ್ತೇನೆ ಸಿಗ್ತಾ ಇದೆ ಜೈಲಲ್ಲಿ ಅಂತಲೇ ಹೇಳ್ಬೋದು. ಏನು ಅನಿಸುತ್ತೆ ಇದನ್ನು ನೋಡಿದ್ರೆ ಅಥವಾ ಕೇಳಿದ್ರೆ? ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಈಗ ಸರ್ಕಾರದದ್ದು ಒಂದು ಕಾನೂನಿದೆ ಜೈಲಿನಲ್ಲಿ, ಆ ಕಾನೂನು ಪಾಲನೆ ಮಾಡಬೇಕಾಗಿರೋರು ಯಾರು? ಮತ್ತೆ ಅವ್ರನ್ನ ಕೇಳಬೇಕು. ಈ ಥರ ಟಿ ವಿ ತಗೊಂಡೋಗಿ ನೀವು ಮತ್ತು ಅವ್ರನ್ನ ಕೇಳಿದ್ರೆ ಅವ್ರು ನಿಮ್ಗೆ ಸರಿಯಾದ ಉತ್ತರ ಕೊಡ್ತಾರೆ, ನಾವು ಕೊಡೋಕ್ಕಾಗಲ್ಲ. ನಾನೇನು ಹೇಳಿದ್ದೀನಿ, ಈಗ ಅವ್ರ ಮೇಲೆ ಹಾಕಿದ್ದೀನಿ. ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದು ಅದು. ಅವ್ರಿಗೆ ಚಾಪ ಮೇಲೆ ಮಲಗಿಸ್ತಾರೋ ಅಥವಾ ಒಂದು 10,000 ರೂಪಾಯಿಂದ ಒಂದು ದೊಡ್ಡ ಆಸ್ಕನೆ ತಗೊಂಬಂದು ಹಾಕಿ ಮಲಗಿಸ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು, ನಮಗೆ ಗೊತ್ತಿಲ್ಲ. ಅದೇನಾದ್ರು ಕಂಡುಹಿಡಿದವರು ಸರ್ಕಾರದವರು, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಏನು ಅನಿಸುತ್ತೆ ದರ್ಶನ್ ಅವ್ರ ಬಗ್ಗೆ? ನಾನು ದರ್ಶನ್ ಅವ್ರ ಬಗ್ಗೆ ದರ್ಶನ್ ಒಳ್ಳೆಯವರೇ. ಆದರೆ ತಪ್ಪಿತಸ್ಥರಾದ್ಮೇಲೆ ನಾವು ಅವ್ರು ಕೆಟ್ಟವರು ಅಂತೂ ನಾವು ಹೇಳಕ್ಕೆ ಬರಲ್ಲ, ಒಳ್ಳೆಯವರು ಅಂತೂ ಹೇಳಕ್ಕೆ ಬರಲ್ಲ. ಯಾಕೆಂತಂದರೆ ಮೊದಲೆಲ್ಲ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ, ಒಳ್ಳೆ ಆರ್ಟಿಸ್ಟು ಅಂದ್ಕೊಂಡೆ ಇಡೀ ಕರ್ನಾಟಕ ಕುಣಿತಿತ್ತು. ಈಗ ತಪ್ಪು ಮಾಡಿದ್ಮೇಲೆ ಏನಾಯಿತು ಹೇಳಿ? ಯಾರೂ ಮಾತಾಡಲ್ಲ, ಯಾರೂ ನೋಡಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ರು ಅಲ್ವಾ? ಈಗ ಜೈಲಿನಲ್ಲೂ ಅದೇ ಥರ, ಯಾರು ಅವ್ರಿಗೆ ಬೇಕಾದವ್ರು ಮಾಡ್ತಾರೆ, ಅವ್ರಿಗೆ ಏನು ಅನುಕೂಲ ಮಾಡ್ಬೇಕೋ ಮಾಡಿಕೊಡ್ತಾರೆ. ಬಟ್ ಒಂದು ಕೊಲೆ ಆರೋಪದ ಮೇಲೆ ಅಪರಾಧಿಯಾಗಿ ಜೈಲು ಸೇರಿರೋ ದರ್ಶನ್ ಅವ್ರಿಗೆ ಈ ಥರ ರಾಜ್ಯ ಮರ್ಯಾದೆನೇ ಸಿಗ್ತಾ ಇದೆ ಅಂತ ಅಂದರೆ ಯಾವ ಥರ ಯೋಚನೆ ಮಾಡ್ಬೇಕು ಜನಗಳು ಅಂತ? ನಾವೇನು ಮಾಡೋಕ್ಕಾಗಲ್ಲ. ಕಾಲ ಬಂದಾಗ ಕಾಲೈ ತಸ್ಮೈ ನಮಃ ಅಂತ ಗಾದೆ ಇದೆ. ಅದು ಕಾಲ ಬಂದಾಗ ನಡ್ಕೊಂಡು ಹೋಗುತ್ತೆ ಉರುಳ್ಕೊಂಡು. ಅಂದರೆ ದುಡ್ಡಿದ್ರೆ ಜೈಲಲ್ಲಿ ಹೇಗೆ ಬೇಕಿದ್ರೆ ಇರ್ಬೋದು ಅಂತ ನಡೆಯಬಹುದು ಅಂತ. ಹಂಗೇನೇ ಇರೋದು ಪ್ರಪಂಚ, ಹಂಗೇನೇ ಇರೋದು. ದುಡ್ಡು ಕೊಟ್ಟರು ಯಾವನ ಕೊಟ್ಟರು. ಈಗ ಅಬ್ರಾಮ್ದೇ ತಗೊಳ್ಳಿ, ಸುಪ್ರೀಂ ಕೋರ್ಟ್ನವರು 25 ಲಕ್ಷ ಪೆನಾಲ್ಟಿ ಹಾಕಿ ಚೀಮಾರಿ ಹಾಕಿದ್ರು ಇನ್ನೂ ಯಾವನೋ ಒಬ್ಬ ದುಡ್ಡು ಕೊಟ್ಟ ಅಪೋಸಿಷನ್ ಅವನು, ಏಯ್ ನೀನು ಹೋಗಿ ಕೇಸ್ ಹಾಕೋ, ನಾನು ನೋಡ್ಕೊಂಡು ನಿಂಗೆ ಎಷ್ಟು ಲಕ್ಷ ಬೇಕು ಅಂದ, ಅವ್ನು ಬಂದು ಕೇಸ್ ಹಾಕ್ಬಿಟ್ಟೆ. ಇಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅದಕ್ಕೆ ಈಗ ಸಿಗಾಕೊಂಡು ಅನುಭವಿಸ್ಲಿ ಬಿಡಿ ಅಲ್ವಾ? ಅಬ್ರಾಮ್ ಮೇಲೆ ಎಫ್.ಐ.ಆರ್ ಆಗಿದೆ ಈಗ. ಹಂಗೇನೆ ನಾವು ಯಾವುದನ್ನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಈ ಸಮಾಜದಲ್ಲಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆಯಾ ದಿನದಲ್ಲಿ ಏನು ನಡೀತೋ ನಮ್ಮ ಸದ್ದಿಲ್ಲದೆ ಹೋಗ್ಬೇಕಷ್ಟೆ. ನಾವು ಯಾರನ್ನೂ ಆಪಾದನೆ ಮಾಡೋಂಗಿಲ್ಲ. ಇದೆಲ್ಲ ಏನಾಗಿದೆ ಅಂತಂದರೆ, ಸಮಾಜದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಇದನ್ನೆಲ್ಲ ಅನುಸರಿಸ್ಕೊಂಡು ಕಾನೂನು ಬದ್ಧತೆಯಿಂದ ನಡ್ಕೊಂಡು ಹೋಗೋದು ಕಲಿಬೇಕಷ್ಟೆ. ಅದಕ್ಕೆ ಕಾನೂನು ನಡೆಸ್ತಕ್ಕಂಥವರು ಸರ್ಕಾರಕ್ಕೆ ಬಿಟ್ಟಿದ್ದು, ಆಯಾ ಇಲಾಖೆಗೆ ಬಿಟ್ಟಿದ್ದು. ಕಾನೂನುಗಳನ್ನ ಸರಿಯಾದ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತಂತಂದರೆ ಆಯಾ ಇಲಾಖೆಗೆ ಬಿಟ್ಟಿದ್ದು. ಆ ಇಲಾಖೆಯವರು ಕರೆಕ್ಟಾಗಿ ಕಾನೂನುಗಳನ್ನ
ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಈ ಥರ ತೊಂದರೆಗಳೇ ಬರೋದಿಲ್ಲ. ಎಲ್ಲೋ ಒಂದ್ ಕಡೆ ದರ್ಶನ್ ವಿಚಾರದಲ್ಲಿ ಎಡವಿದೆ ಅಂತ ಅನ್ಸಲ್ವಾ? ಅಂದ್ರೆ ಸರಿಯಾಗಿ ಅಧಿಕಾರಿಗಳು ನಡ್ಸ್ಕೊತಿದ್ದಾರೆ ದರ್ಶನ್ ಅವ್ರು ಅಂತ ಅನ್ಸುತ್ತಾ? ಇವಾಗ ನಾವು ಅದನ್ನೆಲ್ಲ ಈಗ ನಾನು ಹೇಳೋಕ್ಕಾಗಲ್ಲ ಮೇಡಮ್. ಈಗ ನಾನು ಹೇಳೋಕ್ಕಾಗಲ್ಲ, ಅದು ಅವ್ರದ್ದು ವೈಯಕ್ತಿಕ. ಯಾರ್ದು ದರ್ಶನ್ ಅವ್ರದ್ದು ಅವ್ರ ವೈಯಕ್ತಿಕ. ಅವ್ರು ಯಾರ ಮೇಲೆ ಏನು ಹೊಡೆದ್ರೋ ಬಿಟ್ಟರೋ ಇನ್ನೊಂದು ಮಾಡಿದ್ರೋ ಮತ್ತೊಂದು ನನಗೆ ಗೊತ್ತಿಲ್ಲ. ನಾನು ಅದನ್ನ ಹೇಳಲ್ಲ, ಅದು ಅವ್ರ ವೈಯಕ್ತಿಕ. ನಾನು ತಪ್ಪು ಮಾಡಿದ್ದೀನಿ, ನೀವು ಕೋಪ ಬಂದಿದೆ ನನಗೆ, ನೀವು ಹೊಡೆದಿದ್ದೀರಿ ಅಷ್ಟೇ. ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ಮೇಲೆ ಏನೋ ಒಂದು ಆಪಾದನೆ ಮಾಡಿದ್ದೀನಿ, ನಿಮಗೆ ಸೀರಿಯಸ್ಗೆ ತೊಂದರೆ ಬಂದಿದೆ, ಹೊಡೆದಿದ್ದೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ನಾವೇನು ಅದಕ್ಕೆ ನಾವು ಯಾರಿಗೇನು ಉತ್ತರ ಹೇಳಲ್ಲ. ಬೀಟ್ ಪ್ಲಸ್ ಕರ್ನಾಟಕ.